ಇಲ್ಲಿಂದ ಒಂದು 10 ಕಿಲೋಮೀಟ್ರು ರೆಡ್ ಬ್ಲೂ ಹಾಕೊಂಬರ 20 ಕ್ರೇಟು. ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಮತ್ತೆ ಇದೆ ತೋಟಕ್ಕೆ ರಿಟರ್ನ್ ಬರೋದು. ಇನ್ನೊಂದು ತೋಟ ಹತ್ರ ಬಂದ್ವಿ. ರೆಡ್ ಗ್ರೇಪ್ಸ್ ಅಂತೆ ಇದು. ಯಾವುದು ಅಲ್ಲಿಂದ ಹಳೆ ಆ ಪಾಯಿಂಟಿಂದ 10 ಕಿಲೋಮೀಟ್ರು. ಈ ಥರ ಇರುತ್ತೆ. ರೆಡ್ ಇನ್ನೂ ಕಲರ್ ಬರ್ಬೇಕಿದು ಗ್ರೋ. ಇದಿನ್ನ ಕಲರ್ ಬರಬೇಕು. ಇದು ಡಲ್ ಐತೆ. ಆ ಕಡೆ ಇರ್ತದೆ ಕಲರ್ ಇರೋದು. ಬಾ ಅವ್ರ ಕ್ರೇಟಿಗೆ ಎತ್ಕೊಳತ್ತಾರ ನೋಡು. ಆ ಕಡೆ ಇರ್ತದೆ ಕಲರ್. ಇವಾಗ ಇದನ್ನ ಕಲರ್ ಬರಬೇಕು. ಫುಲ್ಲು ಇನ್ನೂ ಕಲರ್ ಬರ್ತದೆ ನೋಡಿಲ್ಲ. ಇದಕ್ಕಿಂತ ಕಲರ್ ಬರ್ತದೆ ಇನ್ನು. ಇಲ್ಲ ಗುರು ಇನ್ನೂ ಬರ್ತದೆ. ಇನ್ನ ಕಾಯಿ आप काट रहे से सुपर है मान ले वो मीडियम में सो कालता रहे बने बाग के बने रोड रूप है ना उसका बाग ही काट डाले ಇದು ಯಾವ ಕಲರ್ ಅಣ್ಣ ಇನ್ನೂ ಚೆನ್ನಾಗಿ ಬರ್ತದೆ ಕಲರ್ ಎಲ್ಲ. ಅದೇ ಹೇಳ್ತಾ ಇದ್ನಿ ಕಲರ್ ಇನ್ನೂ ಜಾಸ್ತಿ ಕಟ್ ಮಾಡಿ ಬಿಡ್ತೀನಿ ಎಲ್ಲ. अभी 3 गाड़ियां होता है भाई एक दीवाना काम करे ಫುಲ್ ಕೆಂಪಗಿರ್ತದಲ್ಲ. ಅಯ್ಯಪ್ಪ ತಿನ್ನೋದು ಕಿತ್ಕೊಂಡು ತಿನ್ನ. ಕಿತ್ಕೊಳ್ಳ ಗ್ರೀನ್ ಕಲರ್ ರೆಡ್ ಇರೋದು ಕಿತ್ಕೊ. ಗ್ರೀನ್ ಬಿಟ್ಬಿಟ್ಟು ಅನೋ ರೆಡ್ ಕಲರ್ ಕಿತ್ಕೊಂಡು ತಿನ್ನು ಪರವಾಗಿಲ್ಲ. ಇಂದ ನೋಡಿದ್ದು ಚೆನ್ನಾಗೈತೆ. ನೋಡಿದ್ದು ಇದು ಚೆನ್ನಾಗೈತೆ ಕೈ ತಗೊಳ್ಳಿ ನೀವು ತಿನ್ನಿ. ನೋಡ್ರಿ ಈ ಥರ ಪ್ಯಾಕಿಂಗ್ ಆಗಿದ್ದವರು. ಸುಖ ಎಲ್ಲ ಮಾಡಿ ಗಾಡಿಗೆ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ತೋರಿಸ್ತಾ ಇದ್ದೆ ನಾನು. ನೋಡಿದೆ ತೋರ್ಸ್ ಇನ್ನೇನಾಯ್ತು ನೋಡ್ರಿ. ಇವ್ರೆ ತೋಟದ ಮಾಲೀಕರು ಇವರು. ಇಲ್ಲಿಂದ ಮತ್ತೆ 2ನೇ ಪಾಯಿಂಟ್ಗೆ ಹೋಗಿ ಅಲ್ಲಿ ಮಿಕ್ಕಿದ್ದೆಲ್ಲ ಲೋಡ್ ಮಾಡ್ಕೊಂಡು ಅದನ್ನ ಬರಿಲ್ಲ. ನೆಕ್ಸ್ಟ್ ಪಾಯಿಂಟ್ಗೆ ಹೋಗಿ ಅಲ್ಲಿ ಮಿಕ್ಕಿದ್ದೆಲ್ಲ ಲೋಡ್ ಮಾಡ್ಕೊಂಡು ಬಿಡೋದು. ಆಲ್ರೆಡಿ 11 ಆಗಿದೆ. ಎಲ್ಲ 3 ಗಂಟೆ ಕೊಟ್ಬಿಡ್ತಾರೆ ಗಾಡಿ. ಬೆಳಗ್ಗೆ ಬಾಕ್ಸ್ ಹಾಕಿದ ಜಾಗಕ್ಕೆ ಬಂದ್ವಿ. ಅಲ್ಲ ಆಲ್ರೆಡಿ ಲೋಡ್ ಮಾಡ್ತಾ ಇದ್ದಾರೆ. ಎಲ್ಲ ಇಲ್ಲಿಟ್ಟಿದ್ದಾರೆ. ಎಲ್ಲ ಲೋಡಿಂಗ್ ಆಗ್ತಾ ಇದೆ ಇವಾಗ. ಇನ್ನು 1 ಅವರ್ಗೆಲ್ಲ ಹಗ್ಗ ಹಾಕ್ಬಿಡ್ತಾರೆ. 1 ಅವರ್ ಮ್ಯಾಕ್ಸಿಮಮ್. ತಡ್ಕ ಹಾಕಿ ಮೇಲೆಗಡೆ ಥರ್ಮಾಕೋಲ್ ಹಾಕ್ತಾ ಇದ್ದಾರೆ ನೋಡಿ. ಫುಲ್ ಲೋಡ್ ಆಗಿದೆ. ಟಾರ್ಪಲ್ ಹಾಕಿದ್ರೆ ಇನ್ನು ಹೊರಡೋದೆ. ಮಧ್ಯಾಹ್ನ 2:30 ಆಗಿದೆ. ಟಾರ್ಪಲ್ ಎಳಿತಾ ಇದ್ದೀರಿ. ಇವಾಗ ಟಾರ್ಪಲ್ ಎಳೆದ್ಮೇಲೆ ಹೊರಡೋದು. 8ನೇ ತಾರೀಕು 3 ಗಂಟೆಗೆ ಕೊಟ್ಟಿದ್ದಾರೆ ಟೈಮಿಂಗ್ಸು. ಓಕೆದವರು ರೋಡಲ್ಲಿ ಡೀಸೆಲ್ ಎಲ್ಲ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಅಂದಿ ಬೈಪಾಸ್ ಹತ್ತಿದ ಮೇಲೆ ಸಿಗೋಣ.
ಕೋಲ್ಕತ್ತಾ 8ನೇ ತಾರೀಕು ರಾತ್ರಿ 4 ಗಂಟೆಗೆ ಇಡಬೇಕಂತೆ. ಇವಾಗ ಚಿಂತಾಮಣಿ ಶ್ರೀನಿವಾಸಪುರ ಆಮೇಲೆ ಮುಳಬಾಗಿಲು ಬೈಪಾಸ್ ಕನೆಕ್ಟ್ ಆಗೋದು. ದೇವರ ಫುಲ್ಲು ಮಳೆ, ಮುಳಬಾಗಿಲು ಬಿಟ್ಟಿದ್ದೀವಿ, ನೀರಿಗೆ ಹರಿತಾ ಇದೆ, ಆನೆ ಕಲ್ಲು ಬಿದ್ದಾಗ ಬೀಳ್ತಾ ಇದೆ ಗ್ಲಾಸ್ ಮೇಲೆ. ನೋಡ್ರಿ ವೈಪರ್ ಫುಲ್ ಸ್ಪೀಡಿಗೆ ಬಿಟ್ಟಿದ್ದೀನಿ, ಏನೂ ಕಾಣಿಸ್ತಾ ಇಲ್ಲ. ಅಷ್ಟೊಂದಿಲ್ಲ, ಡೀಸೆಲ್ ಇಡ್ಸೋಣ ಅಂತ ಬಂದ್ವಿ. ಬಂಕೆಯಲ್ಲಿ ಯಾವುದೋ ಗಾಡಿ ಒಂದಿದೆ, ಆ ಗಾಡಿ ಆದಮೇಲೆ ನಮ್ಮ ಗಾಡಿ ಹಾಕ್ಕೊಂಡು ಇಡಿಸ್ಕೊಂಡು ಇಲ್ಲೂ ಸ್ಟಾರ್ಟ್ ಆಗ್ತಾ ಇದೆ. ಹನಿಗಳು ಬೀಳ್ತಾ ಇದೆ ನೋಡಿ ಗ್ಲಾಸ್ ಮೇಲೆ. ಇವಾಗ ಓವರ್ ಬ್ರಿಡ್ಜ್ ಮೇಲೆ ವೆದರ್ ಹಿಂಗಿದೆ ಇವತ್ತು. ಆಲ್ರೆಡಿ ಅಬೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಟಿಫನ್ ಮಾಡಿ ಹೊಡ್ತಾ ಇರಬೇಕು, ಟೈಮ್ ಇಲ್ಲ. ಆಲ್ರೆಡಿ ಲೇಟ್ ಆಗಿದೆ ಸ್ವಲ್ಪ. ರಾಜಮಂಡ್ರಿ ಬಂಕೆಯಲ್ಲಿ ಡೀಸೆಲ್ ಇಡಿಸ್ತಾ ಇದ್ದೀವಿ. ದೇವರು ನೋಡಲ್ಲೇ ಚೆನ್ನಾಗಿ ನೋಡ್ರಿ, ಬೆಟ್ಟಗೆ ಮಧ್ಯೆ ಮಳೆ. ಇರೋ ಟಿಫನ್ಗೆ ಹಾಕಿದ್ರೆ 10 ಗಂಟೆ ಟೈಮು. ಟಿಫನ್ ತಿನ್ಕೊಂಡು ಹಂಗೆ ಹೊರಡೋಣ. ಸ್ವರ್ಗ ಕಾಣಿಸ್ತಾ ಇದೆ, ಮಳೆ ಬೀಳ್ತಾ ಇರೋದಕ್ಕಲ್ಲೇ. ಅದೇ ಸ್ವರ್ಗ ಬೆಟ್ಟದ ಮಧ್ಯದಲ್ಲಿದೆ ನೋಡಿ, ಅದು ಅದೇ ಕ್ಲೈಮೇಟ್ ತುಂಬ ಆಗಿದೆ ಇವಾಗ ನೋಡಿ. ಸ್ವರ್ಗದ ಬೆಟ್ಟಕ್ಕೆ ನೋಡಿ, ಅವಾಗ ಲಾಸ್ಟ್ ವಿಡಿಯೋಲ್ಲಿ ಒಂದ್ಸರಿ ತೋರಿಸಿದ್ದೆ, ಸೂಪರ್ ಆಗಿರುತ್ತೆ ಅಂತ. ನೋಡಿ ಇವಾಗ ನೀಟಾಗಿ ಕಾಣಿಸ್ತಾ ಇದೆ. ಯಾರೋ ಒಡಿಶಾ ಎಂಟ್ರೆನ್ಸು ನೋಡಿ, ನಮ್ಮ ಬಜರಂಗಿ ಇದು ನೋಡ್ಕೊಳ್ಳಿ. ವೆಲ್ಕಮ್ ಟು ಒಡಿಶಾ. ಏನು ಇಂಟರ್ಸ್ಟೇಟ್ ಬಾರ್ಡರ್ ಅಂತ ಒಂದು ಹಾಕೋನಲ್ಲ. ಕಮ್ ಟು ಒರಿಸ್ಸಾ. ಆದ್ಮೇಲೆ ಮಹಾನದಿ ಬ್ರಿಡ್ಜ್ ಕಡಿಮೆ 5 ಕಿಲೋಮೀಟ್ರು ಬ್ರಿಡ್ಜ್ ಇದು. ಫೈನಲ್ ಊಟಕ್ಕೆ ಹಾಕಿದ್ವಿ ಭದ್ರಕ್ ಹತ್ರ. ನೋಡಿ ನಮ್ಮ ಕಿಂಗ್ ಇಲ್ಲಿ ನಿಂತಿದೆ, ಹೋಟೆಲ್ ರಾಣಿ. ಊಟ ಮಾಡಿಬಿಟ್ಟು ಸರ್ರಂತ ಹೊರಡೋದೆ. 3 ಗಂಟೆಗೆಲ್ಲ ಮಾರ್ಕೆಟ್ ರೀಚ್ ಆಗಬೇಕು. ಓಕೆ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಸ್ಟೇ ಟ್ಯೂನ್ಡ್. ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡ್ರಪ್ಪ ಸ್ವಲ್ಪ.